ರಾಜ್ಯ ಕೈಪಾಳ್ಯದಲ್ಲಿ ಅಧಿಕಾರ ಹಂಚಿಕೆಯ ಗದ್ದಲದ ನಡುವೆ ಫಾರಿನ್ ಟ್ರಿಪ್, ಟೆಂಪಲ್ ರನ್, ದೆಹಲಿ ಯಾತ್ರೆಗಳು ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇವೆ. ಇದರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಬಣಗಳ ನಡುವೆ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಡಿಸಿಎಂ ಬಣ ಉರುಳಿಸಿದಂಥ ಮೂಲ ದಾಳಕ್ಕೆ ಸಿಎಂ ಬಣ ದಲಿತಾಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಬಣಗಳ ನಡುವೆ ಜೋರಾದ ತಂತ್ರ ಪ್ರತಿತಂತ್ರ. ಡಿಕೆಶಿ ಬಣದ ಮೂಲ ಕೈ ಅಸ್ತ್ರಕ್ಕೆ ಸಿಎಂ ಬಣದಿಂದ ದಲಿತಾಸ್ತ್ರ. ರಾಜಕೀಯ ಒಂದ್ ರೀತಿ ಚಕ್ರವ್ಯೂಹ ಇದ್ದಂತೆ. ಇಲ್ಲಿ ಎದುರಾಳಿಗಳನ್ನ ಲಾಕ್ ಮಾಡಬೇಕು ಅಂದ್ರೆ ತಂತ್ರ ಪ್ರತಿತಂತ್ರ ರಣತಂತ್ರಗಳನ್ನ ರೂಪಿಸಬೇಕು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲೂ ಅದೇ ಆಗ್ತಿದೆ. ಕರುನಾಡಿನ ಹಸ್ತದ ಮನೆಯಲ್ಲಿ ಅಧಿಕಾರ ಹಂಚಿಕೆಯ ಗದ್ದಲ ತಣ್ಣಗಾದಂತೆ ಕಂಡ್ರು ಮತ್ತೆ ಜೋರಾಗ್ತಿದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರು ವಿದೇಶಿ ಪ್ರವಾಸಕ್ಕೆ ತೆರಳದ ಮೇಲೆ ಇದು ಮತ್ತಷ್ಟು ತೀವ್ರ. ಅಷ್ಟೇ ಅಲ್ಲ, ಮೂಲ ವರ್ಸಸ್ ವಲಸಿ ಕಾಳಗಕ್ಕೆ ತಿರುಗಿದೆ. ಡಿಸಿಎಂ ಡಿಕೆಶಿ ಸಹೋದರ ಯಾವಾಗ ಮೂಲ ಕಾಂಗ್ರೆಸ್ನ ಅಸ್ತ್ರ ಕೈಗೆತ್ಕೊಂಡ್ರೋ, ಇತ್ತ ಸಿಎಂ ಬಣ ಕೂಡ ತಮ್ಮ ಬತ್ತಳಿಕೆಯಲ್ಲಿದ್ದ ದಲಿತಾಸ್ತ್ರವನ್ನ ಕೈಗೆತ್ಕೊಂಡು ಕೌಂಟರ್ ಕೊಟ್ಟಿದೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆಶಿ ದೇವರ ಬಳಿ ಪ್ರಾರ್ಥನೆ ಸಲ್ಲಿಸೋದ್ರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಶ್ರಮವನ್ನ ಹಾಕ್ತಿದ್ದಾರೆ. ಇತ್ತ ರಾಜ್ಯದಲ್ಲಿ ಸಹೋದರನ ಪರ ಡಿಕೆ ಸುರೇಶ್ ಕೂಡ ದಾಳವನ್ನ ಉರುಳಿಸುತ್ತಿದ್ದಾರೆ. ಎಚ್ಸಿ ಮಹದೇವಪ್ಪರ ಮಾತಿಗೆ ಕೌಂಟರ್ ಕೊಟ್ಟಿದ್ದ ಡಿಕೆ ಸುರೇಶ್, ರಾಜ್ಯದಲ್ಲಿ ಮೂಲ ಕಾಂಗ್ರೆಸ್ ನಾಯಕರು ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು ಅಂತ ಮೂಲ ಕಾಂಗ್ರೆಸ್ ದಾಳವನ್ನ ಉರುಳಿಸಿದ್ರು. ಇದು ಸಿಎಂ ಬಣವನ್ನ ಅಲರ್ಟ್ ಮಾಡಿದೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಆಪ್ತರು ಒತ್ತಾಯ ಮಾಡ್ತಿದ್ದಾರೆ. ಒಂದ್ ವೇಳೆ ಡಿಕೆಶಿ ಒತ್ತಡಕ್ಕೆ ಹೈಕಮಾಂಡ್ ಮಾಡಿದರೆ ದಲಿತ ಸಿಎಂ ಹಕ್ಕೊತ್ತಾಯ ಮಂಡಿಸಲು ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಮುಂದಾದ್ರೆ ದಲಿತರಿಗೆ ನೀಡಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಒತ್ತಾಯ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಎಚ್ಸಿ ಮುನಿಯಪ್ಪ, ಕೆಎನ್ ರಾಜಣ್ಣ ಸೇರಿ ಹಲವರಿಂದ ಒತ್ತಾಯಿಸುತ್ತಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಂದ್ರೆ ಒಕ್ಕಲಿಗರಿಗೆ ಆದ್ಯತೆ ಸಿಗುತ್ತೆ. ಕಾಂಗ್ರೆಸ್ನಲ್ಲಿ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಬಹಿರಂಗವಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಈ ಮೂಲಕ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯ ಮಂಡಿಸಲು ಸಿಎಂ ಬಣ ಪ್ಲಾನ್ ಮಾಡ್ತಿದೆ. ಕುತೂಹಲ ಮೂಡಿಸಿದ ಸತೀಶ್ ಜಾರಕಿಹೊಳಿ ನಡೆ. ನಾಯಕತ್ವ ಬದಲಾವಣೆ ನಡುವೆಯೇ ಸತೀಶ್ ಜಾರಕಿಹೊಳಿಯ ಸೈಲೆಂಟ್ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನ ಹಾಲಿ ಮಾಜಿ ಶಾಸಕರು, ಸಂಸದರು ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ತೆರಳಿದ್ದಾರೆ. ಈ ನಿಯೋಗದಲ್ಲಿರುವ ಬಹುತೇಕರು ಅಹಿಂದ ವರ್ಗದ ನಾಯಕರೇ ಆಗಿದ್ದಾರೆ. ಸದ್ಯ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಜಾರಕಿಹೊಳಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಭೇಟಿ ಯತ್ನಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸರಿ ಆಗ್ತಾ ಏನ್ ಲಾಕ್ವೇಲ್ ಇದೇನು ಬೇಸರ ಏನಿಲ್ಲ. ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಬೇಸರ ಆಗುವಂತ ಸುದ್ದಿಗಳು ಬರ್ತಾನೆ ಇರ್ತಾವೆ, ಓಡ್ತದೆ. ಮತ್ತೆ ಅದು ಮರೆಯಾಚ ಮತ್ತೆ ಹೊಸದು ಬರ್ತೈತೆ. ಈಗ ಅದೇನಂಗೆ ಅದ್ರ ಬಗ್ಗೆ ಯಾವ ಸೀರಿಯಸ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಅವ್ರು ಹೇಳಿದಾರೆ, ಅವಾಗ ಹೇಳಿದಾರೆ. ಅದನ್ನ ಯಾರನ್ನೇ ಕೂಡ ಗುರಿಯಾಗಿಟ್ಟ ಹೇಳಿಲ್ಲ ಅಂತ ಮಾದೇವಪ್ಪನವ್ರು ಹೇಳಿದ್ದಾರೆ. ಗುರಿಯಾಗಿಟ್ಟ ಅಂದ್ಮೇಲೆ ಯಾಕೆ ಯಾರ ಮ್ಯಾಗೆ ಅಂತ ನಾವು ಈಗ ತೋರಿಸೋದು ಇವರೇ ಅಂತ ಆ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಯಾರು ಇಂಡಿವಿಜುವಲ್ ವ್ಯಕ್ತಿಕ ಆ ಕಡೆ ಗುಂಪು ಈ ಕಡೆ ಗುಂಪು ಅಂತಲ್ಲ. ಇಲ್ಲ, ಸದ್ಯಕ್ಕಂತ ಏನಿಲ್ಲ. ಸದ್ಯಕ್ಕೆ ಯಾರನ್ನೂ ಭೇಟಿ. ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗಂತೂ ಕರ್ನಾಟಕದ ನಾಯಕತ್ವ ಗೊಂದಲ ಬಿಡಿಸಲಾಗದ ಕಗ್ಗಂಟಾಗಿದೆ. ಒತ್ತಡಕ್ಕೆ ಮಣಿದು ಬದಲಾವಣೆಗೆ ಕೈ ಹಾಕತ್ತಾ ಅಥವಾ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ಸಾಕು ಅಂತ ಮತ್ತಷ್ಟು ದಿನ ಮುಂದೂಡುತ್ತಾ ಕಾದ್ ನೋಡೋಣ. ಹರೀಶ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.